ನೌಕರರ ವಸತಿ ಸಮುಚ್ಚಯದ 6 ಮನೆಗೆ ನುಗ್ಗಿದ ಕಳ್ಳರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ದೌಡು. ಉಡುಪಿ ನಗರದಲ್ಲಿ ಸರಣಿ ಕಳ್ಳತನ ನಡೆದಿದ್ದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದ ಘಟನೆ ರವಿವಾರ ತಡರಾತ್ರಿ ಉಡುಪಿಯ ಪೊಲೀಸ್ ಸ್ಟೇಷನ್ ಎದುರೇ ಇರುವ ಸರ್ಕಾರಿ ನೌಕರರ ವಸತಿ ಸಮುಚ್ಚಯದಲ್ಲಿ ಸಂಭವಿಸಿದೆ. ಮಿಷನ್ ಕಾಂಪೌಂಡ್ ಬಳಿ ಇರುವ ಸರ್ಕಾರಿ ವಸತಿ ಸಮುಚ್ಚಯದ ಸುಮಾರು 6 ಮನೆಗಳಿಗೆ ಏಕಕಾಲದಲ್ಲಿ ನುಗ್ಗಿದ ಕಳ್ಳರು ನಗದು ಮತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ವಿಷಯ ತಿಳಿದು ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಶನಿವಾರ ಆದಿತ್ಯವಾರ 2 ದಿನ ರಜೆ ಇತ್ತು. ಹಾಗಾಗಿ ಶನಿವಾರ ಸಂಜೆ ನಾನು ಕಡೆಕರಿಗೆ ಹೋಗಿದ್ದೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ 9ರಿಂದ 9:15 ಒಳಗೆ ನಾನು ಮನೆಗೆ ಬಂದೆ. ಡ್ಯೂಟಿಗೆ ಹೋಗಬೇಕಿತ್ತು ನನಗೆ. ಬಂದು ನೋಡ್ತೇನೆ, ಬಾಗಿಲು ಫಸ್ಟಿಗೆ ಅಡ್ಡ ಹಾಕಿದ ನಾಯಿ ಬರ್ತದಂತ ಅಡ್ಡ ಒಂದು ಹಾಕಿದ್ದೆ, ಅದು ಓಪನ್ ಇತ್ತು. ಅಲ್ಲಿಂದ ಬಂದು ನೋಡ್ತೇನೆ, ಬಾಗಿಲು ಓಪನ್ ಆಗಿದೆ. ಭಯ ಆಯಿತು. ಇದು ನಾನು ಬೀಗ ಹಾಕಿ ಹೋಗಿದ್ರು ಇದು ಏನಾಯ್ತು ಅಂತ ಹೋಗಿ ಒಳಗೆ ನೋಡ್ತೇನೆ, ಎಲ್ಲ ಆಮೇಲೆ ಬೊಬ್ಬೆ ಹಾಕಿದೆ. ನನಗೆ ತಡ್ಕೊಳ್ಳಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಅಲ್ಲ, ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ದು. ನನಗೆ ಡೆಂಗ್ಯೂ ಪಾಸಿಟಿವ್ ಬಂದು ನನಗೆ ಆಗ್ತಿರಲಿಲ್ಲ. ನೈಟ್ ಕೂತ್ಕೊಳ್ಳಿಕ್ಕೆ ಮೊನ್ನೆ ಡಿಸ್ಚಾರ್ಜ್ ಆಗಿ ಬಂದದ್ದಷ್ಟೇ ನಾನು. ಹಾಗೆ ಇಲ್ಲಿ ಇವರ ಮಿಸ್ಸಸ್ ಇದ್ದರೆ ನಾನು ಇರ್ತೀನಿ, ಅವರು ಊರಿಗೆ ಹೋಗಿದ್ದರು. ಹಾಗೆ ನಾನು ಒಬ್ಬಳು ಇರಬೇಕಲ್ಲ ಅಂತೇಳಿ ನಾನು ಅಲ್ಲಿಗೆ ಹೋದೆ ಸರ್. ಬಂದು ಇವತ್ತು ನೋಡಬೇಕಾದ್ರೆ ಎಲ್ಲ ಮನೆಯೆಲ್ಲ ಚೆಲ್ಲಾಪಿಲಿಯಾಗಿ, ಮನೆಯಲ್ಲಿ ಏನೇನೂ ಇಲ್ಲ ಸರ್. ಹೌದು ಸರ್, ಗೋಲ್ಡ್ ಕ್ಯಾಶ್ ಎಲ್ಲ ಇತ್ತು ಸರ್. 29 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. 1 ರೂಪಾಯಿ. ಇವತ್ತು 31ನೇ ಬೈಲೂರು ವಾರ್ಡಿನ ಮಿಷನ್ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಸರ್ಕಾರಿ PWD ಕ್ವಾರ್ಟರ್ಸಲ್ಲಿ 6 ಮನೆಗೆ ದರೋಡೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಇದು PWD ಕ್ವಾರ್ಟರ್ಸ್ ಆದ ಕಾರಣ ನಗರಸಭೆಯಿಂದ ನೇರವಾಗಿ ಇಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ನಾನು ಇಲ್ಲಿಯ ಜನರಿಗೆ ನೀರಿನ ಸಮಸ್ಯೆ ಇದ್ದಾಗ ನಾನು ನಗರಸಭೆಯಲ್ಲಿ ಮೂಲಭೂತ ಸೌಕರ್ಯವಾದ ನೀರು ಕೊಡಬೇಕು ಎಂಬ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಈಗಾಗಲೇ ಈ ಸ್ಟ್ರೀಟ್ ಲೈಟಿನ ಕನೆಕ್ಷನ್ ಎಳೆದಿದ್ದೇವೆ, ಸ್ಟ್ರೀಟ್ ಲೈಟ್ಲಿಗೆ ಬಾಕಿ ಇದೆ. ನಾನು ಈ ಮುಖಾಂತರ ಹೇಳೋದು, PWD ಕ್ವಾರ್ಟರ್ಸ್ ಆದ ಕಾರಣ DC ಅವರು ಇದಕ್ಕೆ ಫುಲ್ಲು ಜವಾಬ್ದಾರಿ ಆಗಿರ್ತಾರೆ. ಇಲ್ಲಿ ಸ್ಟ್ರೀಟ್ ಲೈಟು ಮತ್ತು CC ಕ್ಯಾಮರಾ ಮತ್ತು ಗೇಟು ಇಂಥದ್ದೆಲ್ಲ ವ್ಯವಸ್ಥೆ ಆದರೆ ಪ್ರಾಯಶಃ ಇಂಥ ಕಳ್ಳತನ ಮಾಡಲಿಕ್ಕೆ ಒಂದು ಕಡಿವಾಣ ಆಗ್ತದೆ. ಇನ್ನು ಮುಂದೆ ಆದರೂ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಸೂಕ್ತವಾದ ಭದ್ರತೆಯನ್ನು ಕೊಡುವ ಮುಖಾಂತರ, ಮತ್ತು ಈ ಬಾಗಿಲಿನ ಚಿಲ್ಕ ಅದು ಒಂದು ಹೊಡೆದ್ರೆ ಸಾಕು, ಅಷ್ಟು ಡೆಲಿಕೇಟ್ ಇದೆ, ಓಲ್ಡ್ ಆಗಿದೆ, ಡೆಲಿಕೇಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ಈ ಕ್ವಾರ್ಟರ್ಸ್ಗೆ ಇನ್ನಷ್ಟು ಭದ್ರತೆ ಕೊಡಬೇಕು. ಪ್ರಾಯಶಃ ಜಿಲ್ಲಾಡಳಿತದ ಮಾಡಲಿಕ್ಕೆ ಆಗದಿದ್ದರೂ ನಗರಸಭೆಗೆ ಆದರೂ ಹೇಳಿ ಮಾಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.